ಐಟಿ ಬಿಟಿ ಉದ್ಯೋಗಿಗಳಿಗೆ ಅತಿದೊಡ್ಡ ಶಾಕಿಂಗ್ ವಿಚಾರ ಅಂದ್ರೆ ಕೆಲಸದ ಅವಧಿ ಹೆಚ್ಚಳದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಾಜ್ಯದ ನಿಲುವೇನಾಗಿರುತ್ತೆ, ಸಿಎಂ ಸಿದ್ದರಾಮಯ್ಯನವರು ಯಾವ ರೀತಿಯ ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಐಟಿ ನೌಕರರಿಗೆ 12 ಗಂಟೆ ಕೆಲಸದ ಅವಧಿಗೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇದೆ. ಕರ್ನಾಟಕ ಐಟಿ ಎಂಪ್ಲಾಯೀಸ್ ಯೂನಿಯನ್ ದೊಡ್ಡ ಮಟ್ಟದ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಇದು ಆಧುನಿಕ ಗುಲಾಮಗಿರಿ ಅಂತ ಕೆಐಟಿಯು ಕೂಡ ಆಕ್ರೋಶ ವ್ಯಕ್ತಪಡಿಸಿದೆ. ಕಾರ್ಮಿಕನ ವೈಯಕ್ತಿಕ ಜೀವನದ ಹಕ್ಕಿನ ಮೇಲೆ ದಾಳಿ ಮಾಡದಂಗೆ ಕಂಪನಿಗಳಲ್ಲಿ ಈಗ ಜಾರಿಯಲ್ಲಿದೆ 3 ಶಿಫ್ಟ್. ಬಟ್ ಈಗ ಕೆಲಸದ ಅವಧಿ ಹೆಚ್ಚಳ ಆಗೋದ್ರಿಂದ ಆ ಶಿಫ್ಟ್ 2 ಶಿಫ್ಟ್ಗೆ ಸೀಮಿತ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಉದ್ಯೋಗಿಗಳನ್ನ ಕೆಲಸದಿಂದ ಹೊರಗೆ ಹಾಕ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ಈಗ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಐಟಿ ಬಿಟಿ ಕಂಪನಿಗಳಲ್ಲಿ ಸರಿಸುಮಾರು 9 ಗಂಟೆ 10 ಗಂಟೆ ತನಕ ಕೂಡ ಕೆಲಸ ಮಾಡ್ತಿದ್ದಾರೆ. ಕಾರಣ ಅವರಿಗೆ ಸ್ಯಾಟರ್ಡೆ ಮತ್ತು ಸಂಡೇ ರಜೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹೆಚ್ಚಿನ ಕಾಲ ಅವರೇ ಕೆಲಸ ಮಾಡ್ತಿದ್ದಾರೆ. ಬಟ್ ಈಗ ಅದಕ್ಕೂ ಮೀರಿ ನೀವು ಕೆಲಸ ಮಾಡಬೇಕು ಅನ್ನುವಂತಹ ಒತ್ತಡ ಹಾಕಿದ್ರೆ ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ, ಮಾನಸಿಕ ಕಿರುಕುಳ ಆಗುತ್ತೆ, ಜೊತೆಗೆ ವೈಯಕ್ತಿಕ ಜೀವನಕ್ಕೆ ನಾವು ಸಮಯ ಕೊಡೋದಕ್ಕಾಗಲ್ಲ. ಇದು ಅಲ್ಲೂ ಕೂಡ ಪರಿಣಾಮ ಬೀರುತ್ತೆ. ಹಾಗಾಗಿ ಇದು ಕೆಲಸದ ಅವಧಿ ಹೆಚ್ಚಳ ಮಾಡುವುದು ಸರಿಯಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಐಟಿ ಬಿಟಿ ಕಂಪನಿಯ ಉದ್ಯೋಗಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಕೇಂದ್ರ ಸರ್ಕಾರ ಡಿಸೈಡ್ ಮಾಡಿದ ಮೇಲೆ ಆ ಪ್ರಸ್ತಾವನೆ ರಾಜ್ಯಗಳಿಗೆ ಬಿಡಲಾಗುತ್ತೆ. ಈಗ ರಾಜ್ಯದಲ್ಲಿ ಯಾವ ರೀತಿ ತಿದ್ದುಪಡಿಯನ್ನು ತರಲಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ಹೇಳಿರೋದು, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರು ಹೇಳೋ ಪ್ರಕಾರ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಚರ್ಚೆ ಮಾಡ್ತೀವಿ, ಪರ ವಿರೋಧದ ಚರ್ಚೆಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇದೆ. ಹಾಗಾಗಿ ಸಿಎಂ ಅವ್ರು ಏನ್ ಹೇಳ್ತಾರೆ ಅದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅನ್ನುವಂತಹ ವಿಚಾರವನ್ನ ಕೂಡ ಸಂತೋಷ್ ಲಾಡ್ ಅವರು ಪ್ರಸ್ತಾಪ ಮಾಡಿದ್ದನ್ನ ಗಮನಿಸ್ತಾ ಇದ್ವಿ. ಬಟ್ ಈ ವಿರೋಧದ ಮಧ್ಯದಲ್ಲೂ ಕೂಡ ಕೆಲಸದ ಅವಧಿ ಹೆಚ್ಚಳ ಆಗುತ್ತಾ ಅನ್ನೋದು ಸದ್ಯ ಇರುವ ಕುತೂಹಲ.